ಅದೇ ಕೋರ್ಟ್ ಹೇಳಿದ್ಮೇಲೆ ಅದೇ ಫೈನಲ್ಲು. ಕ್ರಮ ಪರಿಹಾರ ಅಲ್ಲ, ಮದ್ವೆ ಮಾಡ್ಕೋಬೇಕು ಅವನಂತ ಹೇಳಿದೆ. ಹೈಕೋರ್ಟ್ ಹೇಳಿದೆಯಲ್ಲ. ನಮ್ದು ಕ್ರಮ ಇರೋದಿಲ್ಲ, ಹೈಕೋರ್ಟ್ ಏನ್ ಹೇಳುತ್ತೆ ಅದೇ ಫೈನಲ್ಲು. ಹೈಕೋರ್ಟ್ ನ ಪ್ರಶ್ನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಎರಡನೇದು ಏನಂದ್ರೆ ಅವ್ನು ಮದುವೆ ಮಾಡ್ಕೋಬೇಕು, DNA ಪ್ರೂವ್ ಯಾವ್ದು ಹೇಳ್ತಾ ಇದ್ದೀರಾ? ಅದೇ ಅಲ್ವಾ ಮದ್ವೆ ಅವನದೇ ಮಗು, ಅದು ಮದ್ವೆ ಮಾಡ್ಕೋಬೇಕಂತ ಹೇಳುತ್ತೆ. ಆಗದೆ ಇದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ದೇ ವಿಲ್ ಫೈಟ್ ಮಾಡ್ಬೇಕು. ಮತ್ತೆ ನಾವು ಆ ಹೆಣ್ಣು ಮಗಳ ಜೊತೆ ನಾವಿರ್ತೀವಿ. ಮದ್ವೆ ಮಾಡ್ಕೋಬೇಕಂತಾನೆ ಹೇಳುತ್ತೆ. ಇಲ್ಲ, ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ನಾನು ಆ ಹೆಣ್ಣು ಮಗಳ ಪರನೇ, ಸಂತ್ರಸ್ತೆಯ ಪರನೇ, ಅವಳ ವಿರುದ್ಧ ಅಲ್ಲ. ಆದ್ರೆ ಕೋರ್ಟ್ ಅಲ್ಲಿ ಆಲ್ರೆಡಿ ಇದೆ. ಕೋರ್ಟ್ ಅಲ್ಲಿ ಒಂದ್ ನಿಮಿಷ ಅದನ್ನ ಒಂದ್ಸಲ ತಿಳ್ಕೊಳ್ತೇನೆ. 75,000 ಅವನು ಪ್ರತಿ ತಿಂಗಳ ಕೋರ್ಟಿಗೆ ಅವಳಿಗೆ ಕೊಡ್ಬೇಕಂತ. ಬಟ್ ಅವನು ಕೊಡಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಮತ್ತೆ ಕೊಡಲ್ಲ ಅಂತ ಹೇಳಕ್ ಆಗುದಿಲ್ಲ. ಸೊ ಇವರು ಫೈಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಪರಿಹಾರ ಆಗಲ್ಲ. ಯಾಕೆಂದ್ರೆ ಮಗುಗೆ ಅಪ್ಪ ಬೇಕಲ್ವಾ? ಖಂಡಿತ ಆಕ್ಚುಲಿ ಕೋರ್ಟ್ ಆ ತರ ತೀರ್ಮಾನ ಕೊಟ್ಟಿದೆ. ಐ ಆಮ್ ವೆರಿ ಶಾಕ್. ಒಂದು ನ್ಯಾಯಾಲಯನ ಮತ್ತೆ ನಾವು ಅದನ್ನ ಮೇಲಿನ ಹಂತಕ್ಕೆ ತಗೊಂಡು ಹೋಗ್ಬೇಕಾಗತ್ತೆ. ಅಲ್ಲ, ಅದ್ರ ಪರ ನಾನಲ್ಲ. ನಾನ್ ಖಂಡಿತವಾಗ್ಲೂ ಅದ್ರ ಪರ ಅಲ್ಲ. ಅಲ್ಲ, ಏನಂದ್ರೆ ಮುಂದೆ ನಾವು ಮುಂದಿನ ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಆ ತಾಯಿಗೆ ನ್ಯಾಯ ಕೊಡಿಸ್ಲಿಕ್ಕಾಗಲ್ಲ. ಅಲ್ಲ, ಎಲ್ಲ ಹಂತದಲ್ಲೇ ಆ ಮಗಳ ಜೊತೆ ನಿಂತ್ಕೊಳ್ಳೋದಂತೂ ಖಂಡಿತ ಸತ್ಯ. ಮಹಿಳಾ ಪೊಲೀಸ್ ಸ್ಟೇಷನ್, ನಮ್ಮ ಟೌನ್ ಮಹಿಳಾ ಪೊಲೀಸ್ ಸ್ಟೇಷನ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ಏನಂದ್ರೆ ಇಕ್ಕಟ್ಟು ಜಾಗ, ಮಹಿಳೆಯರು ಬಂದಾಗ ಕೂಡಿಸಿ ಅವರಿಗೆ ಒಂದು ಸಾಂತ್ವನ ಹೇಳಲಿಕ್ಕೂ ಸಹ ಆ ಜಾಗ ತುಂಬಾ ಚಿಕ್ಕದಾಗಿರೋದ್ರಿಂದ ಅದಕ್ಕೆ ಒಂದು ಒಳ್ಳೆಯ ಜಾಗವನ್ನ ಕೊಟ್ಟು ಮಹಿಳೆಯರು ಈಸಿಯಾಗಿ ಸ್ಟೇಷನ್ಗೆ ಹೋಗುವಂತ ಒಂದು ಜಾಗದಲ್ಲಿ, ಅಂದ್ರೆ ಬಸ್ಸು ಅವೆಲ್ಲ ಫೆಸಿಲಿಟಿ ಇರುವಂತ ಜಾಗದಲ್ಲಿ ಮಹಿಳಾ ಇನ್ನೂ ಸಲ್ಲಿಕೆ ಮಾಡಿಲ್ಲ. ಬಟ್ ಆದ್ರೆ ಮುಂದುವರಿಯುತ್ತೆ ಅಷ್ಟೆ, ತನಿಖೆ ಮುಂದುವರಿಯುತ್ತೆ.